The Blue Mic. The Blue Mic. ಹೆಲೋ ಎವ್ರಿಬಡಿ, ಏನಪ್ಪ ಹೊಸ ಮುಖ ಅಂತ ನೋಡ್ತಾ ಇದ್ದೀರಾ? ಐ ಆಮ್ ಆಶ್ರಿತ್, ದ ಮ್ಯೂಸಿಕ್ ಬಾಯ್. ಆ್ಯಂಡ್ ಇವತ್ತಿನ ಬ್ಲೂ ಮೈಕ್ ಶೋನಲ್ಲಿ ಐ ಆಮ್ ಫೀಚರಿಂಗ್ ಒನ್ ಆಫ್ ದ ಬ್ಯೂಟಿಫುಲ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಇವರು ಯಾರಿಗೆ ಗೊತ್ತಿಲ್ಲ. ಆ್ಯಂಡ್ ಇವತ್ತಿನ ಶೋ ಒಂದು ಸ್ವಲ್ಪ ತಲೆ ಗಿರಾ 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 ಅಂತ ತಿರುಗುತ್ತೆ, ಯಾಕಂದರೆ ನಮ್ಮ ಜೊತೆಗಿದ್ದಾರೆ ದಿ ಒನ್ ಆ್ಯಂಡ್ ಓನ್ಲಿ ದ ಮ್ಯೂಸಿಕ್ ಮಾಂತ್ರಿಕ ಅಂತ ಹೇಳ್ಬೋದು, ವಾಸುಕಿ ವೈಭವ್ ಅವರು. ಆ್ಯಂಡ್ ಅವರು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಹೇಗೆ ಅವರ ಒಂದು ಮ್ಯೂಸಿಕಲ್ ಜರ್ನಿಯನ್ನು ಶುರು ಮಾಡಿದ್ರು, ಅಥವಾ ಹೇಗೆ ದೇ ಆರ್ ಸೀಯಿಂಗ್ ಇನ್ ಟು ದ ಫ್ಯೂಚರ್ ಆಫ್ ದ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ನಾವು ಕೇಳೋಣ. ಆ್ಯಂಡ್ ವೆಲ್ಕಮ್ ಟು ದ ಶೋ ವಾಸುಕಿ ವೈಭವ್. ಹಲೋ, ನಮಸ್ತೆ. ಹಲೋ. ಹಾಂ, ಸೊ bringing on to this independent artist journey, it's been as an independent artist musician andaga it is very hard to sustain and it is very hard to even start. onnesdi bhaya agutte hege anta. So how do you see it? How do you see the independent artist scene in Karnataka and in India generally? Actually I started off like an independent artist. ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ನಾಟಕ, ರಂಗಭೂಮಿ, ರಂಗಗೀತೆಗಳು ಹಾಡ್ಕೊಂಡು. ಕರೆಕ್ಟ್. ಸೊ ಬಟ್ ಅದಾದ್ಮೇಲೆ ಫಿಲ್ಮ್ಸ್ ಹ್ಯಾಪೆಂಡ್ ಆ್ಯಂಡ್ ದೆನ್ ಲಾಸ್ಟ್ ಕೆಲವು ವರ್ಷಗಳಿಂದ ಫಿಲ್ಮ್ ಸಕ್ಸಸ್ಫುಲ್ಲಾಗಿ ನಡೀತಾ ಇದೆ. ಹಾರ್ಡ್ ಯಾಕೆ ಅಂದರೆ ವೆನ್ ವಿ ಆರ್ ವರ್ಕಿಂಗ್ ಫಾರ್ ಸಂಬಡಿ ಎಲ್ಸ್, ಇವಾಗ ಯಾವುದೋ ಡಿರೆಕ್ಟರು ಯಾವುದೋ ಹೀರೋ ಅಂದರೆ ದೆಲ್ ಬಿ ಸಂಬಡಿ ಟು ಗೈಡ್ ಆ್ಯಂಡ್ ಜಡ್ಜಸ್. ನಂಗೆ ಈ ಥರ ಬೇಕು, ಈ ಥರ ಬೇಕು. ಇವಾಗ ಹೀರೋ ಸ್ವಿಟ್ಜರ್ಲ್ಯಾಂಡ್ ಹೋಗ್ತಾರೆ, ನಮ್ಗೆ ಈ ಥರ ಸಾಂಗ್ ಬೇಕು, ಅಥವಾ ಏನೋ ಮಾಂಟೇಜ್ ಸಾಂಗ್ ಬರುತ್ತೆ, ಈ ಥರ ಬೇಕು ಅಂತ. ಬಟ್ ವೆನ್ ಯು ಆರ್ ಡೂಯಿಂಗ್ ಇಂಡಿಪೆಂಡೆಂಟ್ ಮ್ಯೂಸಿಕ್, ಇಟ್ಸ್ ಆಲ್ ಅಬೌಟ್ ಸೆಲ್ಫ್ ಎಕ್ಸ್ಪ್ರೆಷನ್. ಟ್ರೂ. ಸೊ ನೀವೇನು ಹೇಳ್ಬೇಕು ಅಂತಿರ್ತೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ, ಆ್ಯಂಡ್ ನಿಮ್ಮ ಜಡ್ಜ್ ನೀವೇ ಆಗಿರ್ತೀರ. ಸೆಲ್ಫ್ ಎವ್ಯಾಲ್ಯೂಯೇಟ್ ಮಾಡಬೇಕು. ಅಂದರೆ ಈ ಲಿರಿಕ್ ಓಕೆನಾ, ಇದು ಚೆನ್ನಾಗಿದೆ ಅಂತ ಯಾರಿಗೂ ಕೇಳೋಕ್ಕಾಗಲ್ಲ. ಸೊ ನಾನೇ ಡಿಸೈಡ್ ಮಾಡಬೇಕು. ಸೊ ಇಸ್ ದಿಸ್ ವಾಟ್ ಐ ವಾಂಟ್ ಟು ಸೇ ಅಂತ ಆ ಕ್ಲಾರಿಟಿಯಿಂದನೇ ಕೆಲಸ ಮಾಡಬೇಕು. ಕರೆಕ್ಟ್. ಸೊ ಆ್ಯಸ್ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್, ಅಥವಾ ಇವಾಗ ಯಾರು ನಮ್ಮ ಇಂಡಸ್ಟ್ರಿನಲ್ಲಿ ಎಷ್ಟೋ ಜನ ಟ್ಯಾಲೆಂಟೆಡ್ ಪೀಪಲ್ ಬೇಕಾದ ಜನ ಇದ್ದಾರೆ, ಬಟ್ ಇಫ್ ಯು ವಾಂಟ್ ಟು ನಡ್ಸ್ ದೆಮ್ ಇನ್ ಟು ದ ರೈಟ್ ಡೈರೆಕ್ಷನ್, ವಾಟ್ ಈಸ್ ದ ಬೆಸ್ಟ್ ಥಿಂಗ್ ಬಡ್ಡಿಂಗ್, ಅಥವಾ ಲೈಕ್ ಹೂ ಇಸ್ ಥಿಂಕಿಂಗ್ ಆಫ್ ಬಿಕಮಿಂಗ್ ಎನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್, ಅವ್ನಿಗೆ ಏನಾದ್ರು ಒಂದು ಲೈಕ್ ವಾಟ್ ಈಸ್ ದ ಥಿಂಗ್ ದಟ್ ದೇ ಹ್ಯಾವ್ ಟು ಸ್ಟಾರ್ಟ್ ವಿತ್ ಆಫ್? ಐ ಥಿಂಕ್ ದ ಫಸ್ಟ್ ಟಿಪ್ ಇಸ್ ಟು ನಾಟ್ ಗಿವ್ ಎನಿ ಟಿಪ್. ಬಿಕಾಸ್ ನೀವು ಹಾರ್ಡ್ ರೆಡಿ ಮಾಡಿದ ಮೇಲೆ ಅಫ್ಕೋರ್ಸ್ ಯು ನೀಡ್ ಅ ಲಾಟ್ ಆಫ್ ಗೈಡೆನ್ಸ್. ಅದನ್ನ ಎಲ್ಲಿ ಹಾಕಬೇಕು, ಹೆಂಗೆ ಸ್ಟ್ರೀಮ್ ಮಾಡಬೇಕು, ಬರೀ ಯೂಟ್ಯೂಬಲ್ಲಿ ಹಾಕಿದ್ರೆ ಸಾಕಾ, ಅಥವಾ ಬೇರೆ ಸ್ಟ್ರೀಮಿಂಗ್, ಅದ್ರ ನಾಲೆಡ್ಜ್ ನಾವು ಅಫ್ಕೋರ್ಸ್ ಗೈನ್ ಮಾಡಬೇಕು, ಹೌ ಟು ರೀಚ್ ಪೀಪಲ್ ಅಂತ. ಬಟ್ ಐ ಥಿಂಕ್ to do your own music, I think you should just feel, ನಿಮ್ಗೆ ಏನು ಅನ್ಸುತ್ತೆ, you should just start what you want to do ಅಂತ. ಆ ಫಸ್ಟ್ ಸ್ಟೆಪ್ ಇಡಬೇಕು ಅಂತೀರಾ? ಲೈಕ್ ಅದು ಕರಪ್ಟ್ ಆಗದೆ ನಿಮ್ಗೆ ಏನು ಅನ್ಸುತ್ತೆ ಅದನ್ನ ಫಸ್ಟ್ ಟ್ರೈ ಮಾಡಬೇಕು. ಸೊ ದಟ್ ಈಸ್ ಆಸ್ ಎ ಮ್ಯೂಸಿಷಿಯನ್ ದಟ್ ಈಸ್ ಪ್ರಾಕ್ಟೀಸ್ ಮಾಡಬೇಕು. ಲೈಕ್ ಯು ಹ್ಯಾವ್ ಟು ಬಿ ಇನ್ ದಟ್. ಕರೆಕ್ಟ್. ಪ್ರತಿಯೊಬ್ಬರು ಇನ್ಫ್ಲೂಯೆನ್ಸಸ್ ಒಂದೊಂದು ಥರ ಇರುತ್ತೆ ಮ್ಯೂಸಿಕಲ್ಲಿ. ಇವಾಗ ನನ್ನ ಇನ್ಫ್ಲೂಯೆನ್ಸು ರಂಗಭೂಮಿ, ಮತ್ತೆ ಬೇರೆ ಸಿನಿಮಾ, ಸಂಗೀತ, ಮತ್ತೆ ಬೇರೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳದ್ದು ಇನ್ಫ್ಲೂಯೆನ್ಸ್ ನನ್ನ ಮೇಲಿದೆ. ಸೊ ಅದೇ ರೀತಿ ಪ್ರತಿಯೊಬ್ಬರಿಗೂ ಅವ್ರವ್ರದ್ದೇ ಕಂಡೀಷನಿಂಗ್ ಇರುತ್ತೆ, ಮ್ಯೂಸಿಕ್ ಸಂಸ್ಕಾರ ಇರುತ್ತೆ. ಸೊ ಐ ಥಿಂಕ್ ದೇ ಶುಡ್ ಜಸ್ಟ್ ಪುಟ್ ಇಟ್ ಔಟ್. ಅಂದರೆ ದೇ ಶುಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ನಂಗೆ ಆ್ಯಕ್ಚುಲಿ ನನ್ನ ರಘು ಸರ್ ಒಂದು ಮಾತು ಹೇಳಿದರು, ರಘು ದೀಕ್ಷಿತ್ ಸರ್. ಸೊ ಅವ್ರು ಕೇಳ್ತಾ ಇದ್ರು, ನೀನು ಯಾಕೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡ್ತಾ ಇಲ್ಲ, ಯಾಕೆ ಇನ್ನೂ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ, ನೀವು ಬೇಗ ಮಾಡಬೇಕು ಅಂತೆಲ್ಲ ಅಂತ ಇದ್ರು. ಸರ್ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಯ್ತು ಸರ್ ವೀಡಿಯೋಗೆಲ್ಲ ಅಂತ. ಅದಕ್ಕೆ ಅವರೊಂದು ಮಾತು ಹೇಳಿದರು, ಡೋಂಟ್ ಥಿಂಕ್ ಆಫ್ ದ ಬ್ರಿಡ್ಜ್ ಅಂಟಿಲ್ ಯು ಕಮ್ ನಿಯರ್ ದ ಬ್ರಿಡ್ಜ್ ಅಂತ. ಕರೆಕ್ಟ್. ಸೊ ಇಲ್ಲೇ ನಿಂತ್ಕೊಂಡು ಅಯ್ಯೋ ಅಲ್ಲೊಂದು ಸೇತುವೆ ಇದೆ, ನಾನು ಅದನ್ನ ದಾಟಬೇಕು ಅಂತ ನೀನೊಂದು ಹೆಜ್ಜೆನೇ ಇಡಲಿಲ್ಲ ಅಂದ್ರೆ ಹೆಂಗೆ? ಸೊ ನೀನು ಫಸ್ಟ್ ನಡಿಯಕ್ಕೆ ಸ್ಟಾರ್ಟ್ ಮಾಡು, ಬ್ರಿಡ್ಜ್ ಬಂದ್ಮೇಲೆ ತಾನೇ ಕ್ರಾಸ್ ಮಾಡಕ್ಕೆ ನಿಂಗೆ ಗೊತ್ತಾಗುತ್ತೆ ಅಂತ. ಅದು ಕರೆಕ್ಟ್ ಅಂತ. ಆ್ಯಂಡ್ ಈಸ್ ಬೀನ್ ಅ ಇನ್ಸ್ಪಿರೇಷನ್ ಆ್ಯಂಡ್ ಗೈಡ್. ಸಖತ್ತಾಗಿ ಗೈಡ್ ಮಾಡ್ತಾರೆ. ಸೂಪರ್, ಲೈಕ್ ಮೈ ಬ್ರದರ್. ಸೂಪರ್. ಸೊ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಬಂದಾಗ ಆಬ್ವಿಯಸ್ಲಿ ಫಸ್ಟ್ ನೆನಪಾಗದೆ ರಘು ದೀಕ್ಷಿತ್ ಸರ್ ಅವರು. ಆ್ಯಂಡ್ ಯು ಗೆಟಿಂಗ್ ದಟ್ ಟಿಪ್ ಫ್ರಮ್ ಲೈಕ್ ವೇರ್ ಯು ಹ್ಯಾವ್ ಟು ಗೋ ಆ್ಯಂಡ್ ವೇರ್ ಯು ಹ್ಯಾವ್ ಟು ಬಿ ಆ್ಯಂಡ್ ಹೌ ಯು ಹ್ಯಾವ್ ಟು ಆ ಒಂದು ದೊಡ್ಡ ಒಂದು ಪ್ಲೇನ್ ಜಾಗದಲ್ಲಿ ನೀವು ಹೇಗೆ ಯಾವ ದಾರಿ ಹುಡುಕ್ಬೇಕು ಅನ್ನೋದೇ ಸ್ವಲ್ಪ ಯು ವಿಲ್ ಬಿ ಏನಂತಾರಲ್ಲ, ಕಳೆದೋಗ್ಬಿಟ್ಟಿರ್ತೀವಿ. ಅಪಾರ್ಟ್ ಫ್ರಮ್ ರಘು ದೀಕ್ಷಿತ್, ಆಬ್ವಿಯಸ್ಲಿ ಯು ಆರ್ ಅ ಫ್ಯಾನ್ ಆಫ್ ಇಟ್, ಐ ಆಮ್ ಶ್ಯೂರ್. ವಿಚ್ ಆರ್ಟಿಸ್ಟ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ಯು, ಲೈಕ್ apart from the big names that already are there? Like one artist, like your song nan kellebeku, athwa if our listeners have to go and search for their songs, which is one artist that you will like, ivrna kellebeku ansati ana? Actually nan he is not on all the streaming platforms.
ಬಟ್ ನನಗೆ ಅವ್ರ ಹಾಡುಗಳನ್ನ ಹಾಡಕ್ಕೆ ಸಿಕ್ಕಿದೆ, ಕಲ್ತಿದ್ದೀನಿ. ಆ್ಯಂಡ್ ಹೀ ಈಸ್ ಅ ಬಿಗ್ ಇನ್ಫ್ಲೂಯೆನ್ಸ್ ಆನ್ ಮೈ ಮ್ಯೂಸಿಕ್, ಬಿ ವಿ ಕಾರಂತರು ಅಂತ. ಸೊ ಸೊ ರಂಗಭೂಮಿಲಿ ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟಲ್ ಮ್ಯೂಸಿಕ್ ಮಾಡಿದ್ದಾರೆ, ಲೈವ್ ಸೌಂಡ್ಸ್ ಇಟ್ಕೊಂಡು. ಸೊ ಐ ಥಿಂಕ್ ಅವ್ರದ್ದು ತುಂಬಾನೇ ದೊಡ್ಡ ಇನ್ಫ್ಲೂಯೆನ್ಸ್ ಅಂತ. ಸೊ ಅದೇ ಇವಾಗ ಅವರು ಪದ್ಮಶ್ರೀ ಸಿಕ್ಕಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಇಂಡಿಯನ್ನೆಸ್ ಇನ್ ಥಿಯೇಟರ್ ಬ್ರೀದ್ ಆಗ್ತಾ ಇದೆ ಅಂದ್ರೆ ಐ ಥಿಂಕ್ he is also one of the greatest reasons ಅಂತ. ಯಾಕಂದ್ರೆ ರಂಗಾಯಣ ಎಸ್ಟಾಬ್ಲಿಷ್ ಮಾಡಿದ್ರು, ನೀನಾಸಮಲ್ಲಿ ಅವರೇ ಒಂದು ತುಂಬಾ ದೊಡ್ಡ ಸ್ಥಾನ ನಿರ್ವಹಿಸಿದ್ರು. ಐ ಥಿಂಕ್ ನಾವು ಇಂಡಿಪೆಂಡೆಂಟ್ ಅಂದ್ರೆ ತುಂಬಾ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡ್ತೀವಿ, ಯಾರೋ ಅವರು ಇವರು ಅಂತ. ಬಟ್ ಐ ಥಿಂಕ್ ಈಸ್ ಆಲ್ಸೋ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್. ಅಂಡ್ ಸಿ ಅಶ್ವಥ್ ಅವ್ರ ಮ್ಯೂಸಿಕ್ ಆಗಿರ್ಬೋದು, ರಾಜು ಅನಂತ ಸ್ವಾಮಿ ಅವ್ರ ಮ್ಯೂಸಿಕ್ ಆಗಿರ್ಬೋದು. ಅದ್ರ ಜೊತೆಗೆ ನಂಗೆ ಬ್ರೂನೋ ಮಾರ್ಸ್ ತುಂಬಾ ಇಷ್ಟ. ಬ್ರೂನೋ ಮಾರ್ಸ್ ಸಿಕ್ಕಾಪಟ್ಟೆ ದ ವೇ ಹಿ ರೈಟ್ಸ್, ದ ವೇ ಹಿ ಥಿಂಕ್ಸ್. ಅವ್ರು ನೀವೇನೇ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ರು ಎಮೋಷನ್ ಫ್ರಂಟ್ ಇರುತ್ತೆ. ಎಮೋಷನ್ ಇಸ್ ದ main key essence, correct. So talking about Bruno Mars, like the production anta bandaga, music production anta bandaga, there are many like what should I say, keeping aside the AI stuff, I'm thinking like there are instrument stuff that are done on the system. ಅದು ಬಿಟ್ಟು ಅಕೂಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಸೊ ಹೌ ಡು ಯು ಬ್ಯಾಲೆನ್ಸ್ ದ್ಯಾಟ್ ಇನ್ ಅ ಮ್ಯೂಸಿಕ್? ನೀವು ಪ್ರೋಗ್ರಾಮ್ ಮಾಡಬೇಕು ಅಥವಾ ನೀವು ಶುರು ಮಾಡಬೇಕಾದ್ರೆ ಹೌ ಡು ಯು ಸಿ ದ್ಯಾಟ್, ಹೌ ಡು ಯು ಸೆಟ್ ದ್ಯಾಟ್ ಲಿಮಿಟೇಷನ್? ಇಲ್ಲ ಇಲ್ಲಿ ಅಕೂಸ್ಟಿಕ್ಕೇ ಬೇಕು, ಇಲ್ಲ ಇಲ್ಲಿ ದಿಸ್ ಈಸ್ ಓಕೆ ಇಫ್ ವಿ ಗೋ ಅಪ್ರೋಚ್ ಇನ್ ಎಲೆಕ್ಟ್ರಾನಿಕ್ ಇದು ಥರ ಬಂದಾಗ ಅಂತ. ಲೈಕ್ ಹೌ ಡು ಯು ಸಿ ದ್ಯಾಟ್? ಆ್ಯಕ್ಚುಲಿ ದಟ್ಸ್ ಅ ವೆರಿ ಟೆಕ್ನಿಕಲ್ ಕ್ವೆಶನ್. ಅಗೇನ್ ಇಟ್ ಕಮ್ಸ್, ಇಟ್ಸ್ ಯುವರ್ ಚಾಯ್ಸ್ ಆಸ್ ಅ ಮ್ಯೂಸಿಷಿಯನ್. ನೀವು ಹೆಂಗೆ ಬ್ಲೆಂಡ್ ಮಾಡ್ತೀರಾ? ಕರೆಕ್ಟ್. AI is also an advantage, like how you adapt and enhance your quality. True. I'm not saying it can only create music and adu eneno ide, correct. Nim self expression. AI ಗೆ ಮನೋಧರ್ಮ ಗೊತ್ತಿಲ್ಲ. ಕರೆಕ್ಟ್. ಒಳ್ಳೆ ವರ್ಡ್ ದಟ್, ಮನೋಧರ್ಮ ಅನ್ನೋದು AI can only reproduce whatever it has been fed with. Correct, true. But it does not have a self expression. Correct. So ನನಗೆ ಗೊತ್ತಿದೆ, AI-ಗೆ ಅದೊಂದು ಲವ್ ಫೇಲಿಯರ್ ಆಗಿ ಗೊತ್ತಿಲ್ಲ ಅದು. ಅಥವಾ AI-ಗೆ ಯಾರನ್ನೋ ನಿಮ್ಮೂರಲ್ಲಿ ನಿಮ್ಮ ಅಜ್ಜಿದ್ ಭೇಟಿ ಆದಾಗ ನಿಮ್ಗೇನು ಫೀಲ್ ಆಗತ್ತೆ AI ಗೊತ್ತಿಲ್ಲ. ಕರೆಕ್ಟ್. ಸೊ ಆ ಫೀಲ್ ನಿಮ್ಗಾಗಿರತ್ತೆ. ಕರೆಕ್ಟ್. ಸೊ ನಿಮ್ಗೇನೋ ಒಂದು ಸೆಲ್ಫ್ ಎಕ್ಸ್ಪ್ರೆಷನ್ ಇರುತ್ತಲ್ಲ, ಹೌ ಟು ಪುಟ್ ಇಟ್ ಅಕ್ರಾಸ್. ಕರೆಕ್ಟ್. ಸೊ ಹೊಸದೇನು AI ಮಾಡಕ್ಕೆ ಆಲ್ರೆಡಿ ಇರೋದನ್ನೇ ಏನೋ ಮಿಕ್ಸ್ ಮಾಡಿ ಕೊಡ್ಬೋದು. ಕರೆಕ್ಟ್. ಟ್ರೂ. ಪಾಸಿಬಿಲಿಟೀಸ್ ಇವತ್ತಿಗೂ ನಮ್ಮ ಕೈಯಲ್ಲೇ ಇದೆ. ಸರಿ, ವೆರಿ ವೆಲ್ ಪುಟ್ ದಟ್ ವೇ. ಇವಾಗ ಯು ಕೇಮ್ ಇನ್ ಟು ಬಿಗ್ ಬಾಸ್ ಇನ್ 1920. ಸೊ ದ ಸಾಂಗ್ ಗಿರಾ is like a sensation. ನಾವಂತೂ I mean like in Big FM we are like on the floor, we are like gira like that's going on. But what is the journey of this song, like gira hege, like what was the reason, like ಈಗ ಹೇಗೆ ಬಂತು ಅದು ಅವಾಗ, like why did it not come? Because frankly speaking, if we are looking for the ಏನಂತಾರಲ್ಲ ಬಿಗ್ ಬಾಸ್ ಆಗಿದ ತಕ್ಷಣ ಹೊರಗೆ ಬಂದಿದ ತಕ್ಷಣ ಪ್ರೊಡಕ್ಷನ್ ಶುರು ಆಗುತ್ತೆ. ಬಟ್ ದೆನ್ there is something that has worked and something has not worked. So how what is the scene with gira? Actually ಬಂದ ತಕ್ಷಣ ನಾನು ಆಚೆ ಬಂದೆ ಬಿಗ್ ಬಾಸ್, ಮತ್ತೆ ಕೋವಿಡ್ ಆಗೋಯ್ತು, ಮತ್ತೆ ಮನೇಲೇ ಇರಬೇಕಾಗಿತ್ತು. ಒನ್ ಮೋರ್ ಬಿಗ್ ಬಾಸ್ ಹ್ಯಾಪೆಂಡ್ at home. So almost 2 years, 2.5 years it was very volatile. Correct. And ಅಲ್ಲೂ ನಗುತ್ತಲ್ಲಿರುವಂತೆಲ್ಲ ಹಾಡು ಮಾಡಿ ಇಂಡಸ್ಟ್ರಿಲಿ ಇರುವಂಥ ಆರ್ಟಿಸ್ಟ್ಗಳನ್ನೆಲ್ಲ ಸೇರಿಕೊಂಡು ಮಾಡಿದ್ವಿ ಅವಾಗ. ಬಟ್ ನಾನು 2 ಹಾಡು ತುಂಬ ಹಾಡು ಕಂಪೋಸ್ ಮಾಡಿದೆ. 2 ಹಾಡು ತುಂಬ ಹೆಸರು ತಂದು ಕೊಡ್ತು ನನಗೆ. ಒಂದು ಮನಸ್ಸಿಂದ ಯಾರನ್ನು ಕೆಟ್ಟವರಲ್ಲ, ಇನ್ನೊಂದು ಗಿರಾ ನಾನು ಮಾಡಿ ಬಿಟ್ಬಿಟ್ಟಿದ್ದೆ. ಮೋಸ್ಟ್ಲಿ ಅದಲ್ಲಿ ಮಾಡಿದ್ದು ಅಷ್ಟೇ. ಆಮೇಲೆ ಫಿಲ್ಮ್ದು ಪ್ರೆಷರ್ ಸ್ಟಾರ್ಟ್ ಆಯಿತು. ಕೆಲವೊಂದಷ್ಟು ಫಿಲ್ಮ್ಗಳು ಮಾಡಿದೆ. ಆ್ಯಂಡ್ ಫಿಲ್ಮ್ ಪ್ರೆಷರ್ ಹೆಂಗಿರುತ್ತೆ ಅಂದರೆ, ನಿಮಗೆ ಇವಾಗ ನಿಮ್ಮ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನಾಳೆ ಟೀಸರ್ ರಿಲೀಸ್ ಬೇಕಾದ್ರೆ ರೆಡಿ ಮಾಡ್ಕೊಡಿ ಅನ್ನೋ ಥರ ಇರುತ್ತೆ. ಅಂದರೆ ಒಂದ್ಸರಿ ಇಟ್ ಟೇಕ್ಸ್ ಟೂ ಮಚ್ ಎನರ್ಜಿ ಫ್ರಮ್ ಫಿಲ್ಮ್ಸ್. ಸೊ ಅದು ಸಿನಿಮಾ ಕೆಲಸ ನಡೀತಾ ಇತ್ತು. ಮಧ್ಯ 10 ಜನದಲ್ಲಿ ನೀವು ನಂಬ್ತಿರೋ ಬಿಡ್ತಾರೋ 8 ಜನ ಅಂತೂ ಕೇಳ್ತಾರೆ, ಸರ್ ಮನ್ಸಿಂದ ಎಲ್ಲಿ ಸರ್ ಕೇಳಕ್ ಸಿಗತ್ತೆ, ನಿಮ್ಮ ವಾಯ್ಸಲ್ಲಿ ಎಲ್ಲಿ ಕೇಳಕ್ ಸಿಗತ್ತೆ ಅಂತ. ಸರ್ ಗಿರಾ ಎಲ್ಲಿ ಸಿಗತ್ತೆ ಅಂತ. ನಾನು ಇಲ್ಲ ಮಾಡ್ತೀನಿ ಅಂತ ಸುಮ್ಮನೆ ಕೋತ್ಲ ಹೊಡ್ಕೊಂಡು ಓಡಾಡ್ತಾ ಇದ್ದೆ. ಬಟ್ ಅದಾದ್ಮೇಲೆ ಲೈವ್ ಪರ್ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ 4-5 ಇಯರ್ಸಿಂದ.
ಸೊ ಗಿರ ಮನ್ಸಿಂದ ರಿಕ್ವೆಸ್ಟ್ ಬರಕ್ ಸ್ಟಾರ್ಟ್ ಆಯ್ತು. ಚೀಟಿಲಿ ಉತ್ತರ ಕರ್ನಾಟಕದಲ್ಲೆಲ್ಲ ಚೀಟಿ ಬರ್ದು ಕಳ್ಸೋರು, ಟ್ರೂ ಅಥವಾ ಹೋರ್ಡಿಂಗ್ಸ್ ಇಟ್ಕೊಳ್ಳೋರು, ಪ್ಲೀಸ್ ಸಿಂಗ್ ಗಿರ ಯಾಕೆ ಹೇಳ್ತಾ ಇದಾರೆ. ಆಮೇಲೆ ಪರ್ಫಾರ್ಮ್ ಮಾಡಕ್ಕೂ ಸ್ಟಾರ್ಟ್ ಮಾಡಿದ್ವಿ. ಅದು ಪರ್ಫಾರ್ಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಕ್ಸ್ಟ್ರೀಮ್ಲಿ ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ರಿಸೆಪ್ಷನ್ ಸಿಗಕ್ಕೆ. ಆಮೇಲೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಮಾಡಬೇಕು ಅಂತ ತುಂಬ ದಿನದಿಂದ ಅನಿಸ್ತಾನೆ ಇತ್ತು. ಅವಾಗ ವೈ ನಾಟ್ ಸ್ಟಾರ್ಟ್ ವಿತ್ ಮನ್ಸಿಂದ, ವೈ ನಾಟ್ ಸ್ಟಾರ್ಟ್ ವಿತ್ ಗಿರ ಅಂದ್ರೆ ಬಿಗ್ ಬಾಸ್ ಅಲ್ಲಿ ದೋಸ್ ಹ್ಯಾವ್ ಬೀನ್ ಮೈ ಟ್ರೂ ಎಕ್ಸ್ಪ್ರೆಷನ್ಸ್. ಐ ರಿಯಲಿ ಫೆಲ್ಟ್ ದೋಸ್ ಲಿರಿಕ್ಸ್ ಅಂತ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಸ್ಟಾರ್ಟ್ ಮಾಡಿದ್ಮೇಲೆ ಏನ್ ಮಾಡೋದು ಅಂಡ್ ದೆನ್ ಫೈನಲಿ ಹಾಡೆಲ್ಲ ರೆಕಾರ್ಡ್ ಮಾಡಿ ಕೊನೆಗೆ ಪ್ರಖ್ಯಾತ್ ಅಂತ ಹಿ ಡಿರೆಕ್ಟೆಡ್ ದ ವಿಡಿಯೋ. ಐ ಥಿಂಕ್ ದಟ್ ಆಲ್ಸೋ ಗೇವ್ ಅ ವೆರಿ ಫ್ರೆಶ್ ಅಪ್ ಆಲ್ಸೋ. ಐ ಶುಡ್ ಆಸ್ಕ್ ಇಟ್ ದಿಸ್ ಮೂಮೆಂಟ್, ಮಾರಿಯೋ ಕಾನ್ಸೆಪ್ಟ್ ಯಾರು ತಂದಿದ್ದು? ಅದೇ ಪ್ರಖ್ಯಾತ್ ಇದೆ. ಆಸಮ್ ಜಾಬ್ ಅಂತ. ಆಸ್ 90s kids, ಕರೆಕ್ಟ್, ನಾವು ವಿಡಿಯೋ ಗೇಮ್ ಎಲ್ಲ ಆಡಿದಾಗ ಮಾರಿಯೋ ಇಸ್ ಒನ್ ವೆರಿ ನಾಸ್ಟಾಲ್ಜಿಕ್ ಫೀಲ್. ವೆರಿ ಟ್ರೂ ಮಚ್ ಟ್ರೂ. ಅದು ಐ ಮೀನ್ ದಿ ಫ್ಲವರ್, ದಿ ಎಂಡ್ ಅಂಡ್ ಮಾರಿಯೋಗೆ ಒಂದು ಕಾಯಿನ್ ಬರೋದು, ದಟ್ ಈಸ್ ಲೈಕ್ ಐ ಮೀನ್ ದ ಸಾಂಗ್ ಇಸ್ ಎನಿವೇಸ್ ಹುಕ್, ಏನಂತಾರಲ್ಲ ಹುಕ್ಕಿಂಗ್ ಆಗಿದೆ. ನಾನು ಅದನ್ನ ಕೇಳ್ತಾ ಇರ್ತೀವಿ ಲೂಪಲ್ಲಿ. ಬಟ್ ದೆನ್ ವೆನ್ ಯು ಸಿ ದ ವಿಡಿಯೋ ಆಲ್ಸೋ ಅಲ್ಲ, ಒಂಥರ ವೆರಿ ಪೇಸ್ಟಲ್ ಕೈಂಡ್ ಆಫ್ ಫೀಲ್, ದೆನ್ ವೆರಿ ಲೈಕ್ ದಟ್ಸ್ ವಾಟ್ 90s ಕಿಡ್ಗೆ ಇಟ್ಸ್ ವೆರಿ ಲೈಕ್ ನಾಸ್ಟಾಲ್ಜಿಕ್ ಅಂತಾನೆ ಹೇಳ್ಬೋದು. ಸೊ ಈ ಕಲರ್ಸು ಇದೆಲ್ಲ ಇಟ್ಸ್ ಆಲ್ ಮೈ ಡಿರೆಕ್ಟರ್ಸ್ ಥಾಟ್. ಅಂದರೆ ಡಿಸ್ಕಷನ್ ಮಾಡಿದ್ವಿ, ಬಟ್ ಇಟ್ ವಾಸ್ ಹಿಸ್ ಬ್ರೈನ್ ಚೈಲ್ಡ್ ಟು ಮೇಕ್ ಇಟ್ ಲುಕ್ ಲೈಕ್ ದಿಸ್. hats off to him, and he's like as I told, it's like crazy song video wise and also the audio wise. Thank you. And so what's next in this indie? What's next is I'm promoting this song. I really hope it reaches well, because starting ತುಂಬಾ ಒಳ್ಳೆ ರಿಸೆಪ್ಷನ್ ಸಿಕ್ಕಿದೆ, and it's very motivating that way. ಯಾಕಂದ್ರೆ ನಮ್ಗೆ ಯಾರು ಪ್ರೊಡ್ಯೂಸರ್ಸ್ ಇರಲ್ಲ, ಕರೆಕ್ಟ್, ಆಸ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್. ಕರೆಕ್ಟ್. ಸೊ ತುಂಬ ಫಸ್ಟ್ ಆಫ್ ಆಲ್ ಹಾಕಕ್ಕೆ ಮುಂಚೆನೇ ಸೆಲ್ಫ್ ಡೌಟಲ್ಲಿ ಇರ್ತೀವಿ, ಅಯ್ಯೋ ಇದು ಓಕೆನಾ, ಅದು ಓಕೆನಾ, ಹಿಂಗೆ ಹಾಕಿದ್ರೆ ಓಕೆನಾ. ಬಟ್ ಹಾಕಿದ ಮೇಲೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಜನರಿಂದ. ಸೊ ಐ ಥಿಂಕ್ ರೈಟ್ ನೌ ಐ ಆಮ್ ವೆರಿ ಬ್ಯುಸಿ ಪ್ರಮೋಟಿಂಗ್ ಇಟ್ ಲೈವ್ ಶೋಸಲ್ಲಿ ಮತ್ತು ಇಲ್ಲಿ ಎಲ್ಲ ಕಡೆ. ಇದಾದಮೇಲೆ ನಂದು ಮನ್ಸಿಂದ ರಿಲೀಸ್ ಆಗ್ತದೆ. ಮೇ ಎಂಡಲ್ಲಿ ಮನ್ಸಿಂದನೂ ರಿಲೀಸ್ ಮಾಡ್ತಾ ಇದ್ದೀನಿ. ಓಕೆ. ಅಟ್ಲೀಸ್ಟ್ ಈ ವರ್ಷ ಇನ್ನೂ 4 ಹಾಡು ಬಿಡಬೇಕು ಅನ್ನೋದು ಒಂದು ದೊಡ್ಡ ಆಸೆ. ಬಟ್ ಅದಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಅಂದರೆ ಆಡಿಯನ್ಸ್ನ, ಯಾರ್ಯಾರು ಮ್ಯೂಸಿಕ್ ಕನ್ಸ್ಯೂಮ್ ಮಾಡ್ತಾ ಇರ್ತಾರಲ್ಲ, ಕರೆಕ್ಟ್. ಸೊ ನಿಮ್ಗೆ ಯಾರಾದರೂ ಆರ್ಟಿಸ್ಟ್, ನಾನೇ ಅಂತಲ್ಲ, ಯಾರಾದರೂ ಆರ್ಟಿಸ್ಟ್ ಇಷ್ಟ ಆಗಿದ್ರೆ ಪ್ಲೀಸ್ ಅವ್ರದ್ದು ಎಲ್ಲ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಅವ್ರನ್ನ ಸಬ್ಸ್ಕ್ರೈಬ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅವ್ರ ಕಾಂಟೆಂಟ್ನ ನೋಡ್ಬೇಕು. ಕರೆಕ್ಟ್. ಇವತ್ತು ಬಿರಿಯಾನಿ 3 hour ಬಿರಿಯಾನಿ ಮಾಡೋದು 15 seconds ಮುಗ್ದೋಗ್ಬಿಡುತ್ತೆ. ರೀಲ್ಸ್ ಅಲ್ಲಿ ಅಂದು ಎಲ್ಲರೂ ಬೆರಳು ಸೌದೋಗಿದೆ. ಕರೆಕ್ಟ್. ರೀಲ್ಸ್ ನೋಡಿ. ಬಟ್ ಪ್ಲೀಸ್ ಸ್ಪೆಂಡ್ ಯುವರ್ ಕ್ವಾಲಿಟಿ 4 minutes ಆನ್ ದಿ ಆರ್ಟಿಸ್ಟ್. ಕರೆಕ್ಟ್. ಸೊ ಅದು ತುಂಬಾ ಮೀನ್ ಆಗುತ್ತೆ. ಕರೆಕ್ಟ್. ದಟ್ಸ್ ವಾಟ್ ಯು ಲೈಕ್ ಆಸ್ ಅ ಕಂಟೆಂಟ್ ಕ್ರಿಯೇಟರ್, ಅಥವಾ ಲೈಕ್ ನಾಟ್ ಕಂಟೆಂಟ್ ಕ್ರಿಯೇಟರ್ ಬಟ್ ಈವನ್ ಆಸ್ ಅ ಮ್ಯೂಸಿಷಿಯನ್ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ವಿಲ್ ಬಿ ಇನ್ ಆರ್ ಸೆಲ್ಫ್ ಡೌಟ್ಸ್. ನೀವು ಹೇಳ್ದಂಗೆ ಹಾಕ್ಲಾ ಬೇಡವಾ, ಚೆನ್ನಾಗಿ ಹೋಗುತ್ತೋ ಇಲ್ವೋ ಅನ್ನೋದು ಯೋಚನೆ ಮಾಡ್ತಾ ಇರ್ತೀವಿ. ದೆನ್ ಇಫ್ ಸಂಬಡಿ ಇಸ್ ನಾಟ್, ಎಲ್ಲರೂ ನೋಡಿರ್ತಾರೆ, ದೆನ್ ಇಟ್ಸ್ ನಾಟ್ ಜಸ್ಟ್ ದ ಟ್ಯಾಪ್ ಒಂದು ಸಿಕ್ಕಿರಲ್ಲ, ಲೈಕ್ ಸಿಕ್ಕಿರಲ್ಲ, ಅಥವಾ ಒಂದೇನು ಕಮೆಂಟ್ಸ್ ಈ ಸಾಂಗ್ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಸೊ ಐ ಥಿಂಕ್ ಎಲ್ಲರೂ ಲಿಸ್ನರ್ಸ್ ಶುಡ್ ಟ್ಯಾಪ್. ಮುಂಚೆ ಆ್ಯಕ್ಚುಲಿ ನಾನೇ ತುಂಬ CDs ಇದು ಕಲೆಕ್ಷನ್ ಇರ್ತಾ ಇತ್ತು. when it was physical, ಅಂದ್ರೆ ದುಡ್ಡು ಕೊಟ್ಟು ನೋಡ್ತಾ ಇದ್ವಿ. ಅಲ್ಲೊಂದು ಸೀರಿಯಸ್ನೆಸ್ ಇರೋದು ಒಂದು ಆಡಿಯನ್ಸ್ಗೆ, ನಾನು ಈ ಆರ್ಟಿಸ್ಟ್ ನ ಕೇಳಬೇಕು. ನನ್ನ ಹತ್ರ ಇವತ್ತಿಗೂ ಎಷ್ಟು ಕ್ಯಾಸೆಟ್ CDs ಎಲ್ಲ ಇದೆ, ಏನು ಯೂಸ್ ಆಗ್ತಾ ಇಲ್ಲ, ಇಟ್ಕೊಂಡಿದ್ದೀನಿ. ಅಲ್ಲ, ಅದು ಹಂಗೆ, ಅದು ಮನೇಲಿ ಒಂದು ಡಬ್ಬಿ ತುಂಬಾ CD-ಗಳು ಇಟ್ಟಿದ್ದೀವಿ. ಸೊ ಇವತ್ತು ನಾವು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ವಿಂಡೋಲ್ ಹಾಕ್ತಿವಿ. ಕರೆಕ್ಟ್. ನೋಡಿ ಅಂತ. ಆದ್ರೂ ಒಂದು ಲಿಂಕ್ ಕ್ಲಿಕ್ ಮಾಡಿ ನೋಡೋದು ಟೈಮ್ ಇದೆಯೋ ಅಥವಾ ಅಷ್ಟು ಕಂಟೆಂಟ್ ಆಲ್ರೆಡಿ ಇದೆಯೋ ಗೊತ್ತಿಲ್ಲ. ಸೊ ಆಡಿಯನ್ಸ್ ಆಗಿ ನಮ್ದು ಒಂದು ಸಣ್ಣ ರೆಸ್ಪಾನ್ಸಿಬಿಲಿಟಿ ಏನಂದ್ರೆ, ನಿಮ್ಗೆ ಯಾವ್ದಾದ್ರು ಆರ್ಟಿಸ್ಟ್ ಇಷ್ಟ ಆದರೆ ಅವ್ರನ್ನ ಫಾಲೋ ಮಾಡಿ, ಅವ್ರು ಯಾವ್ದಾದ್ರು ಕಂಟೆಂಟ್ ಹಾಕಿದ್ರೆ ನೋಡಿ 4 ಜನಕ್ಕೆ ಶೇರ್ ಮಾಡಿ. ನಮಗೆ ಇಟ್ ವಿಲ್ ರಿಯಲಿ ಮೀನ್ ಅ ಲಾಟ್. ಟ್ರೂ ರೈಟ್. ಐ ಮೀನ್ ಟ್ರೂ ವರ್ಡ್ಸ್. ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಟ್ ಲೈವ್ ಇವೆಂಟ್ ಅಂತ ಅಂದ್ರಿ, ಆ್ಯಸ್ ಅನ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್, how does that live work out? Like live music ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು, how do that approach, what goes behind that the whole thing? ನನಗೆ ಪರ್ಸ್ನಲಿ ಕಮಿಂಗ್ ಫ್ರಮ್ ಅ ವೆರಿ ಥಿಯೇಟರ್ ಬ್ಯಾಕ್ಗ್ರೌಂಡ್, ನಾಟಕ ಗೀಟಕ ಎಲ್ಲ ಮಾಡಿ
live is something I really enjoy doing. ಓಕೆ It's the best thing to happen to any artist. ಎನಿ ಆರ್ಟಿಸ್ಟ್ ಟ್ರೂ. ಸೊ ನೀವು ಇಲ್ಲಿ ರೆಕಾರ್ಡ್ ಮಾಡ್ತೀರಾ, ಈ ಪ್ರೋಸೆಸ್ ಬೇರೆನೇ ಇದೆ. ಬೇರೆ, correct. ಮ್ಯೂಸಿಕ್ ಮಾಡಿ, ರೆಕಾರ್ಡಿಂಗ್ ಮಾಡಿ, ಎಲ್ಲ ಮಾಡಿ. ಬಟ್ ನಿಮ್ಗೆ ಅಲ್ಲೇ ಇಡ್ರೋ ಅಲ್ಲೇ ಬಹುಮಾನ, ನೀವು ಅಲ್ಲೇ ಹಾಡ್ತೀರಾ ಆಮೇಲೆ ಅದಕ್ಕೊಂದು ತಯಾರಿ ಇದೆ, ಕರೆಕ್ಟ್ ಅದಕ್ಕೊಂದು ಸೀರಿಯಸ್ನೆಸ್ ಇದೆ. ಓ ನೀವೊಂದು ಪ್ರಿಪೇರ್ ಆಗ್ತೀರಾ, ಕರೆಕ್ಟ್. ಎಷ್ಟೋ ದಿನ ರಿಹರ್ಸ್ ಮಾಡ್ತೀರಾ, ಸೆಟ್ ಅಂತ ಸೆಟ್ ಮಾಡಿ ರಿಹರ್ಸ್ ಮಾಡ್ತೀರಾ, ಆಮೇಲೆ ತಪ್ಪಾಗ್ಬಿಡ್ಬಹುದು ಅನ್ನೋ ಒಂದು ಭಯ ಇರುತ್ತೆ. ಕರೆಕ್ಟ್, ರೀಟೇಕ್ ಇರಲ್ಲ. ಒಂದು ಟ್ರೂ ಆರ್ಟಿಸ್ಟ್ದು ಎಸೆನ್ಸು, ವ್ಯಾಲ್ಯೂ, ವರ್ತು ನಿಮ್ಗೆ ಗೊತ್ತಾಗೋದು ಸ್ಟೇಜ್ ಮೇಲೆ. ಸೂಪರ್. ಸೊ ಐ ಥಿಂಕ್ ಟು ಪರ್ಫಾರ್ಮ್ ಲೈವ್ ಇಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಥಿಂಗ್ಸ್ ದಟ್ ಎನಿ ಆರ್ಟಿಸ್ಟ್ ಕ್ಯಾನ್. ಸೊ ಐ ಗೆಸ್ ನಾನು ಹೇಳೋದೇನೆಂದರೆ ಇಫ್ ಸ್ಟುಡಿಯೋ ಆ್ಯಂಡ್ ಲೈವ್ ಇಸ್ ದೇರ್, ಐ ಥಿಂಕ್ ಯು ವಿಲ್ ಲಿಟಲ್ ಸ್ವಲ್ಪ ತೂಕ ಜಾಸ್ತಿ ಲೈವ್ಗೆ ಅನ್ಸುತ್ತೆ ಅಲ್ವಾ? ಅಲ್ಲ, ಎರಡೂ ಎಕ್ಸ್ಪೀರಿಯನ್ಸಸ್ ತುಂಬಾನೇ ಚಂದ. ಒಂದು ಹಾಡ್ನ ನೀವು ಲೈವ್ ಆಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ನಾನು ಇವಾಗ ಒಂದು ಹಾಡ್ ಕ್ರಿಯೇಟ್ ಮಾಡ್ತೀನಿ ಅಂತ ಒಂದು 4 ಲಕ್ಷ ಜನ ಮುಂದೆ ಹೇಳಕ್ಕಾಗಲ್ಲ. ಅದು ಆ ಎಕ್ಸ್ಪೀರಿಯನ್ಸ್ ಬೇರೆ. ಇಟ್ಸ್ ಅ ವೆರಿ ಪರ್ಸನಲ್ ಎಕ್ಸ್ಪೀರಿಯನ್ಸ್, ಹೌ ಯು ಕಮ್ ಅಪ್ ವಿತ್ ಅ ಸಾಂಗ್. ಬಟ್ ಆ ಹಾಡ್ನ ನೀವು 4 ಜನಕ್ಕೆ ಹಾಡೋದಿದೆಯಲ್ಲ, ಸೊ ಆ ಎಕ್ಸ್ಪೀರಿಯನ್ಸ್ ಬೇರೆ. ಅಂಡ್ ಜನ ನಿಮ್ನ ಅಲ್ಲೇ ನೋಡ್ತಾ ಇರ್ತಾರೆ, ಹಾಡ್ ಕೇಳ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ರೀಸೆಂಟ್ ಒಂದು ಕಾನ್ಸರ್ಟ್ ಆಯ್ತು, ನಿಮ್ ಪ್ಲಗ್ ಕಾರ್ಡ್ಸ್ ಎಲ್ಲ ಹಿಡ್ಕೊಂಡು ನಿಂತಿರ್ತಾರೆ ಆಡಿಯನ್ಸ್ ಅಂಡ್ ರಿಕ್ವೆಸ್ಟ್ ಮಾಡ್ತಾರೆ. ಅಂಡ್ ಒಬ್ಬ ಆರ್ಟಿಸ್ಟ್ ಆಗಿ ಯು ಫೀಲ್ ವೆರಿ ಬ್ಲೆಸ್ಡ್. ನಿಮ್ ಕೇಳಕ್ ಇಷ್ಟು ಜನ ಇರ್ತಾರಲ್ಲ. ಸೊ ಐ ಥಿಂಕ್ ಲೈವ್ ಪರ್ಫಾರ್ಮೆನ್ಸ್ ಇಸ್ ದ ಬೆಸ್ಟ್. ಅದೊಂಥರ ಐ ಥಿಂಕ್ ಇಟ್ ಹಂಬಲ್ಸ್ ಯು ಡೌನ್ ಲೈಕ್ ಕ್ರೇಜಿಲಿ ಅಲ್ವಾ? ನೈಸ್. ಅಲ್ಲಿ ನೀವೇನೋ ಆಟೋಟ್ಯೂನ್ ಹಾಕ್ಬಿಟ್ಟು ಏನೇನೋ ಮಾಡೋಕ್ಕಾಗಲ್ಲ. ನೀವು ತಪ್ಪಾದ್ರೆ ಸ್ಟೇಜ್ ಮೇಲೆ ತಪ್ಪಷ್ಟೇ. ಅಷ್ಟೇ. ನೀವು ಏನು ರೀಟೇಕ್ ಇಲ್ಲ, ಒನ್ ಮೋರ್ ಇಲ್ಲ, ಒಂದು ನಿಮಿಷ ಇನ್ನೊಂದ್ಸರಿ ಹಾಡ್ತೀನಿ ಅಂತ ಹೇಳಂಗಿಲ್ಲ. ಟ್ರೂ. ಸೊ ಎಸ್ ವಾಸುಕಿ, ದಿಸ್ ವಾಸ್ ದಿ ಬ್ಲೂ ಮೈಕ್ ಕಾನ್ಸೆಪ್ಟ್. ಆ್ಯಂಡ್ ಇದನ್ನೇ ನಾವು ಪ್ರಮೋಟ್ ಮಾಡಬೇಕು, ಇಂಡಿಪೆಂಡೆಂಟ್ ಆರ್ಟಿಸ್ಟ್ಗಳನ್ನ ಪ್ರಮೋಟ್ ಮಾಡಬೇಕು ಅಂತ ದಿಸ್ ಈಸ್ ದ ಬ್ಲೂ ಮೈಕ್ ಕಾನ್ಸೆಪ್ಟ್ ದಟ್ ವಿ ಹ್ಯಾವ್ ಸ್ಟಾರ್ಟೆಡ್ ಇನ್ ಬಿಗ್ FM, ಆ್ಯಂಡ್ we are launching with your show, and thankfully this is my first show, and thank you for accepting and coming to this I think show. Thank you, this is a great initiative, and ನನ್ನ ಜೊತೆ ನಿಮ್ಮ ಫಸ್ಟ್ ಎಪಿಸೋಡ್ ಆಗಿರೋದು ಇಸ್ ಆಲ್ಸೋ ನನಗೂ ಖುಷಿನೇ. ಕನ್ನಡದಲ್ಲಿ ಎಸ್ಪೆಷಲಿ ತುಂಬ ಜನ ಒಳ್ಳೊಳ್ಳೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ಸ್ ಇದ್ದಾರೆ ಇವಾಗ, ಮೇಕಿಂಗ್ ರಿಯಲಿ ಗುಡ್ ಮ್ಯೂಸಿಕ್. ಅಂಡ್ ಐ ಥಿಂಕ್ ಈ ವೇದಿಕೆ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ that is the goal. ಸೊ ಅಟ್ಲೀಸ್ಟ್ ನನ್ನಂತವ್ರಿಗೊಂದು ಸಣ್ಣ ಪುಟ್ಟ ರೆಕಗ್ನಿಷನ್ ಸಿಕ್ಕಿದೆ ಫಿಲ್ಮ್ ಮ್ಯೂಸಿಕ್ ಮಾಡೋದ್ರಿಂದ ಅಥವಾ ಬಿಗ್ ಬಾಸ್ಗೆ ಹೋಗಿರೋದ್ರಿಂದ. ಪೀಪಲ್ ನೋ ಮೀ, ಬಟ್ ದೇರ್ ಆರ್ ಅಮೇಸಿಂಗ್ ಮ್ಯೂಸಿಷಿಯನ್ಸ್ who are sitting in their houses and doing amazing music. So I will also give their contact. Please. Like that is where we want to pitch in as a organization. Big FM agi now we want to promote most of the indie artists, and I mean there should not be a person ಮುಂದೆ ಯಾರೋ ಮಾಡಬೇಕು ಅಂದ್ಕೊಂಡಾಗ ಸ್ವಲ್ಪ ಹಿಂದೆ ಹಾಕ್ಬಾರ್ದು. ಲೆಟ್ ದೆಮ್ ಎಕ್ಸ್ಪ್ರೆಸ್ ಫ್ರೀಲಿ. ಯಾಕಂದರೆ ಆ್ಯಸ್ ಎ ಮ್ಯೂಸಿಷಿಯನ್, ಈವನ್ ಐ ಮೀನ್ ಐ ಪ್ಲೇ ತಬಲಾ. ಸೊ ಆ್ಯಸ್ ಎ ಮ್ಯೂಸಿಷಿಯನ್ ನಮ್ಗೆ ನೀವು ಹೇಳ್ದಂಗೆ ವಿಲ್ ಬಿ ಇನ್ ಆರ್ ಓನ್ ಇನ್ಹಿಬಿಷನ್ಸ್, ಲೈಕ್ ಮಾಡ್ಬೋದಾ, ಇದು ಕೇಳಿಸುತ್ತಾ, ಚೆನ್ನಾಗಿ ಬರಲ್ವಾ ಅಥವಾ ಹೇಗೆ ಅಂತ. ಬಟ್ ಯಾರೊಬ್ರು ಮಾಡಿದ್ದಾರೆ ಅಂತ ಅಥವಾ ಯಾರಿಗೊಬ್ರು ಸಪೋರ್ಟ್ ಸಿಗ್ತದೆ ಅಂದರೆ ಪ್ರಾಬ್ಲಿ ಇನ್ನೊಬ್ರಿಗೆ ಧೈರ್ಯ ಸಿಗ್ಬೋದು. ಅವ್ರನ್ನೋಗಿ ಅಪ್ರೋಚ್ ಮಾಡಿದ್ರೆ ಏನೋ ಆಗುತ್ತಪ್ಪ ಅಂತ. ಆ್ಯಕ್ಚುಲಿ ಒಂದು ಇವಾಗ ಸಿನಿಮಾ ಆಗಿರ್ಬೋದು, ಯಾವ ಕಲೆ ಆದರೂ ಆಗಿರ್ಬೋದು, ಒಂದು ಆರ್ಟಿಸ್ಟ್ ಗೆದ್ದರೆ ತುಂಬ ಜನ ಆರ್ಟಿಸ್ಟ್ಗಳಿಗೆ ಧೈರ್ಯ ಬರುತ್ತೆ. ಟ್ರೂ. ಸೊ ಇಲ್ಲ ನಾವೇನೋ ಮಾಡ್ಬೋದಲ್ವಾ, ನಾವೇನೋ ಹೊಸದಾಗಿ ಹಾಕ್ಬೋದಲ್ವಾ, ಕೇಳೋರು ಇರ್ತಾರೆ ಅಂತ. ಯಾವಾಗಾದ್ರೂ ಒಳ್ಳೆ ಕಲೆ ಆಚೆ ಬಂದಾಗ ನಮ್ಮವ್ರಂತೂ ಕನ್ಸ್ಯೂಮ್ ಮಾಡಿದ್ದಾರೆ, ದಟ್ಸ್ ಫಾರ್ ಶೋರ್. ಆ ಗ್ಯಾರಂಟಿ ಅಂತೂ ಇದೆ. ಶೋರ್. ಸೊ ಥ್ಯಾಂಕ್ ಯು Harshit for having me here. No props. Pleasure mine. And Big Love ಬೆಂಗಳೂರನ್ನ ಫಾಲೋ ಮಾಡಿ. ಆ್ಯಂಡ್ ಐ ಆಮ್ ಮ್ಯೂಸಿಕ್ ಬೈ Harshit ಅಂತ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ, ಪ್ಲೀಸ್ ಫಾಲೋ ಮಾಡಿ. ಆಬ್ವಿಯಸ್ಲಿ ವಾಸುಕಿ ವೈಭವ್ ಅವ್ರಿಗೆ ಒಂದು ಥಮ್ಸಪ್ ಕೊಡಿ, ಲೈಕ್ ಕೊಡಿ. ಗಿರಾ ಸಾಂಗ್ನ ಕೇಳಿ ಎಲ್ಲರೂ ಇಡೀ ಭೂಮಂಡಲದಲ್ಲೇ ತಿರುಗಬೇಕು, ಗಿರ ಹಂಗೆ ಮಾಡಿ. ಆ್ಯಂಡ್ ಲೆಟ್ ಇಂಡಿ ಮ್ಯೂಸಿಕ್ ಆ್ಯಂಡ್ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಕಮ್ ಅಪ್, ಲೆಟ್ ದೆಮ್ ಆಲ್ ವಿನ್ ಅಂತ ಹೇಳ್ತಾ ಸೈನಿಂಗ್ ಆಫ್. The Blue Mic.